welcome back to Real Life Real Talk channel. So ಈ video especially for the girls who likes girly things. I am in the joy state, like full of happiness. I feel so happy. ಕೆಲವು ಗರ್ಲ್ಸು ಇವಂತೂ ಅವ್ರಿಗೆ ಸಿಂಪಲ್ ಆಗಿ ಈ ಥರ ರೆಡಿ ಆಗೋಕ್ಕೆ ಇಷ್ಟ ಇದ್ದರೂ ಜನ ಏನು ಅನ್ಕೊತಾರೋ, ನಾನು ಮಲ್ಲಿಗೆ ಮುಟ್ಕೊಂಡ್ರೆ, ನಾನು ತುಂಬ ಬಳೆ ಹಾಕ್ಕೊಂಡ್ರೆ ಅಥವಾ ಕುಂಕುಮ ಹಾಕ್ಕೊಂಡ್ರೆ, ಕಾಜಲ್ ಹಾಕ್ಕೊಂಡ್ರೆ, ಲಿಪ್ಸ್ಟಿಕ್ ಹಾಕ್ಕೊಂಡ್ರೆ, ಒಂಚೂರು ಲೈಟಾಗಿ ಚೆನ್ನಾಗಿ ಕಾಣಿಸಿದ್ರೆ ಜನ ಏನು ಅನ್ಕೊತಾರೋ ಅಂತ ಜನರು ಇದ್ದಾರೆ. ಫಸ್ಟ್ ಆಫ್ ಆಲ್ ನಾನು ನಿಮಗೆ ಹೇಳ್ತಾ ಇದ್ದೀನಿ, ಯಾರು ಈ ಥರ ಅವ್ರೇನು ಮಾಡ್ತಾರೋ, ಇವ್ರೇನು ಮಾಡ್ತಾರೋ, ಅವ್ರೇನು ಥಿಂಕ್ ಮಾಡ್ತಾರೋ, ಇವ್ರೇನು ಥಿಂಕ್ ಮಾಡ್ತಾರೋ ಅಂತ ನೀವು ಯೋಚನೆ ಮಾಡ್ತಾ ಇದ್ದೀರಲ್ಲ, ನಿಮಗೆ ಹೇಳ್ತಾ ಇದ್ದೀನಿ, ನೀವು ಹೆಣ್ಣಾಗಿ ಹುಟ್ಟಿರೋದೇ ಪ್ರೌಡ್ ಫೀಲ್ ಮಾಡಿ. ಬಿಕಾಸ್ ವಿ ಹ್ಯಾವ್ ಸೋ ಮಚ್ ಆಪ್ಷನ್. ಅದರಲ್ಲೂ ನೀವು ನಿಮ್ಮ ತನನ ನೀವು ಹೊರ್ಗಡೆ ತೆಗ್ದಾಕ್ತೇನೆ ಹೈಡ್ ಮಾಡಿಕೊಂಡು ನಿಮ್ಗೆ ಇಷ್ಟ ಇದ್ರೂ ಇಷ್ಟ ಇಲ್ದಿರೋ ಥರ ನಡ್ಕೊತಾ ಇರೋದು ತುಂಬ ತಪ್ಪು. ಸೊ ಯಾರಿಗೂ ಯೋಚನೆ ಮಾಡ್ತೇನೆ ನಿಮಗೇನು ಇಷ್ಟ, ನಿಮಗೆ ಚೂಡಿದಾರ್ ಇಷ್ಟನಾ ಹಾಕ್ಕೊಳ್ಳಿ. ಐ ಆಮ್ ಟಾಕಿಂಗ್ ಅಬೌಟ್ ದ ಗರ್ಲ್ಸ್ ಹೂ ಇಸ್ ರಿಯಲಿ ಲವ್ the girl who is really love to be traditional. ಅವ್ರಿಗೆ ಮಾತ್ರ ನಾನು ಹೇಳ್ತಾ ಇದ್ದೀನಿ. ನಿಮಗೆ ಚೂಡಿದಾರ್ ಇಷ್ಟನಾ, ವೇರ್ ಇಟ್. ಸ್ಯಾರಿ ತುಂಬ ಇಷ್ಟ, ವೇರ್ ಇಟ್. ಅಥವಾ ಇನ್ನೇನು ಟ್ರೆಡಿಷ್ನಲ್ ಇರುತ್ತೆ, ಇನ್ನು ಎನಿಥಿಂಗ್ ಟ್ರೆಡಿಷ್ನಲ್ ಡ್ರೆಸ್ಸಸ್ ಇದೆ, ನಿಮಗೆ ತುಂಬ ಇಷ್ಟ ಅಂದರೆ ಪ್ಲೀಸ್ ವೇರ್ ಇಟ್. ಆ್ಯಂಡ್ ಆಲ್ಸೋ ನಿಮ್ಮ ಸ್ಟೈಲನ್ನ ನೀವು ಯಾವತ್ತಿಗೂ ಬಿಡಬೇಡಿ. ಯಾಕಂತಂದರೆ ಕೆಲವರು ಫಾರಿನ್ ಕಂಟ್ರಿಗೆ ಹೋಗ್ತಾರೆ ಅಂತ, ಅಲ್ಲಿನ ರೀತಿ ಥರನೇ ನಡ್ಕೊಬೇಕು ನಾವು. ಇವಾಗ ನಾವು ಇಂಡಿಯನ್ಸು ಫಸ್ಟ್ ಆಫ್ ಆಲ್ ಎಕ್ಸ್ಪೆಷಲಿ ಗರ್ಲ್ಸ್ ಆದರೆ, ನನಗೆ ಟ್ರೆಡಿಷನ್ ಅಂದರೆ ಇಷ್ಟ, ಬಟ್ ಆದ್ರೂ ಫಾರಿನ್ ಕಂಟ್ರಿ ಹೋದ್ಮೇಲೆ ನಾವು ಅಲ್ಲಿನ ಕಲ್ಚರ್ ಮಾತ್ರ ನಾವು ಮಾಡಬೇಕು. ಇಲ್ಲಾಂದರೆ ಜನ ನಮ್ಮ ಎಕ್ಸೆಪ್ಟ್ ಮಾಡಲ್ಲ, ಒಂಥರ ನೋಡ್ತಾರೆ ವಿಯರ್ಡ್ ಆಗಿ. ವೈ ಸ್ಟ್ಯಾಂಡ್ ಆನ್ ಯುವರ್ ಅಥಾಂಟಿಕ್ ಸೆಲ್ಫ್. ನಿಮ್ಮ ಒರಿಜಿನಾಲಿಟಿ ತೋರಿಸಿ, ನಿಮ್ಮ ಸೋಲ್ನ ತೋರಿಸಿ. ದಿಸ್ ಇಸ್ ವಾಟ್ ಮೈ ಸೋಲ್ ಈಸ್. ನಾನು ಇನ್ಸ್ಟಾಗ್ರಾಮಲ್ಲಿ ನೋಡಿದ್ದೀನಿ ಎಷ್ಟೊಂದು ಜನ US ಹೋಗ್ಬಿಟ್ಟು ಇಲ್ಲ ಎನಿ ಅದರ್ ಕಂಟ್ರಿಗೆ ಹೋಗ್ಬಿಟ್ಟು ಸ್ಯಾರಿ ಉಟ್ಕೊಂಡಿರೋದು ನಾನು ನೋಡಿದ್ದೀನಿ, ಟ್ರೆಡಿಷ್ನಲಾಗಿ ವೇರ್ ಮಾಡಿರೋದು ನೋಡಿದ್ದೀನಿ. ವೈ ಕಾಂಟ್ ಯು? ಐ ನೋ ಪೀಪಲ್ ಆರ್ ಗೋಯಿಂಗ್ ಟು ಸ್ಟೇರ್ ಅಟ್ ಯು. ಇದನ್ನು ಪಾಸಿಟಿವ್ ಆಗಿ ತಗೊಳ್ಳಿ. ಅವರು ನಿಮ್ಮನ್ನ ಅಡೋರ್ ಮಾಡ್ತಿರ್ಬೋದು, ಎಷ್ಟು ಬ್ಯೂಟಿಫುಲ್ ಆಗಿದೆ ಅಲ್ವಾ ಅವರು ಹಾಕ್ಕೊಂಡಿರೋ ಬಟ್ಟೆ ಆಗಿರುತ್ತೆ, ಚೆನ್ನಾಗಿ ರೆಡಿ ಆಗಿದ್ದಾರೆ ಅಲ್ವಾ ಅಂತ ಅಂದ್ಬಿಟ್ಟು ಇನ್ನೊಬ್ರನ್ನ ನಾವು ಇನ್ಸ್ಪೈರ್ ಮಾಡಬೇಕು. ನಮ್ಮ ಸ್ಟೈಲಲ್ಲಿ, ನಮ್ಮ ಸೆಲ್ಫಲ್ಲಿ ಇನ್ನೊಬ್ರಿಗೆ ನಾವು ಇನ್ಸ್ಪೈರ್ ಮಾಡಬೇಕು ಬೈ ವೇರಿಂಗ್ ವಾಟ್ ವಿ ರಿಯಲಿ ಲವ್. ನಾನಂತೂ ಡಿಸೈಡ್ ಮಾಡಿಬಿಟ್ಟಿದ್ದೀನಿ, ಇಫ್ ಐ ಆಮ್ ಗೋಯಿಂಗ್ ಟು ಎನಿ ಕಂಟ್ರಿ ಅಂತ ಅಂದರೆ ಐ ವಿಲ್ ವೇರ್ ಟ್ರೆಡಿಷ್ನಲ್ ಓನ್ಲಿ, ಬಿಕಾಸ್ ದಿಸ್ ಇಸ್ ಮೈ ಸೋಲ್ ಇಸ್ ರಿಯಲಿ ಲವ್ ಅಬೌಟ್. ಇದಕ್ಕೆಲ್ಲ ಮೂಲ ಕಾರಣ ಅಗೇನ್ ಇಟ್ ವಿಲ್ ಕಮ್ ಟು ಸೆಲ್ಫ್ ಲವ್. ವೆನ್ ಯು ಆರ್ ನಾಟ್ ಇನ್ ಲವ್ ವಿತ್ ಯುವರ್ ಸೆಲ್ಫ್, ಡೆಫಿನೆಟ್ಲಿ ಯು ಆರ್ ಗೋಯಿಂಗ್ ಟು ಬಿ ಲೈಕ್ ಸಮನ್ ಎಲ್ಸ್. ಇನ್ನೊಬ್ಬರನ್ನ ಇಂಪ್ರೆಸ್ ಮಾಡೋ ಥರ ನೀವು ಬಟ್ಟೆ ಹಾಕೊಳ್ಳೋದು, ಇನ್ನೊಬ್ರು ಇಂಪ್ರೆಸ್ ಮಾಡೋ ಥರ ಮಾತಾಡೋದು. ನೀವು ಯಾಕೆ ಅನ್ಕೋಬಾರ್ದು ನಾನು ಇಲ್ಲಿ ಬಂದಿರೋದೇ ನನ್ನ ಇಂಪ್ರೆಸ್ ಮಾಡೋಕ್ಕೆ ಆ್ಯಂಡ್ ಯಾರಿಗೂ ಅಲ್ಲ ಅಂತ. ನಿಮಗೆ ಹೆಂಗೆ ರೆಡಿ ಆಗೋಕ್ಕೆ ಇಷ್ಟ ಹಂಗೆ ರೆಡಿ ಆಗಿ. ನಿಮ್ಗೆ ಗೊತ್ತಿಲ್ಲ, ನಿಮ್ಮ ಸೋಲು ತುಂಬಾ ಕ್ರೇವಿಂಗ್ ಆಗಿರುತ್ತೆ ಫಾರ್ ದ್ಯಾಟ್, ಆಯಿತಾ? ಯಾರೋ ಹೇಳ್ತಾರೆ ನೀನು ಅದನ್ನು ಹಾಕೋಬೇಡ, ಅದನ್ನು ಹಾಕೊಬೇಡ ಅಂತ ಅಂದರೆ ಪ್ಲೀಸ್ ಡೋಂಟ್ ಎವರ್ ಲಿಸನ್ ಟು ದೆಮ್. ನಿಮ್ಗೆ ಇಷ್ಟ ಇರೋದು ಇನ್ನೊಬ್ಬರು ಬಂದ್ಬಿಟ್ಟು ನಿನಗೆ ಚೆನ್ನಾಗಿ ಕಾಣಿಸಲ್ಲ ಅಂತ ಹೇಳಿದ್ರೆ, ಯು ಹ್ಯಾವ್ ಟು ಟೆಲ್ ದೆಮ್ ನನಗಿದು ಇಷ್ಟ, ನಾನು ಹಾಕ್ಕೊತಾ ಇದ್ದೀನಿ, ಹಾಕ್ಕೊಂಡಿಲ್ಲ ಅಂದರೆ ನನಗೆ ನಾನು ಮೋಸ ಮಾಡ್ಕೊಳ್ಳೋಕೆ ಇಷ್ಟ ಇಲ್ಲ ಅಂತ ಹೇಳಿ ಅಷ್ಟೇ. ಅಟ್ ದಿ ಎಂಡ್ ಆಫ್ ದ ಡೇ ನಿಮ್ಮ ಸೋಲಿಗೆ ಏನಿಷ್ಟ ಅದನ್ನು ಮಾಡಿ, ಏನಿಷ್ಟ ಆ ಕೆಲಸಗಳನ್ನ ಮಾಡಿ, ಏನಿಷ್ಟ ಅದನ್ನು ವೇರ್ ಮಾಡಿ. ಯಾಕೆ ನಾನಿಲ್ಲಿ ಸ್ಟೈಲಿಂಗ್ ಬಗ್ಗೆ ಮಾತಾಡ್ತಿರೋದ್ರಿಂದ ಐ ವಿಲ್ ಕಮ್ ಟು ದಿಸ್ ಟಾಪಿಕ್ ಓನ್ಲಿ. ವಾಟ್ ಎವರ್ ಯು ಲೈಕ್ ಟು ವೇರ್, ಪ್ಲೀಸ್ ಬೈ ಇಟ್ ಆ್ಯಂಡ್ ವೇರ್ ಇಟ್. ಇನ್ಸ್ಟೆಂಟಾಗಿ ಇದನ್ನು ಹೇಳಬೇಕು ಅಂತ ಅನಿಸ್ತು. ಆ್ಯಂಡ್ ಜಸ್ಟ್ ವಾಂಟ್ ಟು ಶೋ ಮೈ ಒರಿಜಿನಾಲಿಟಿ ಟು ದಿ ವರ್ಲ್ಡ್. ಸೊ this is what I am. Ansika is classy and also she loves bangle, jasmine or any traditional thing. ಯಾರ್ಯಾರಿಗೆ ಅಫ್ಕೋರ್ಸ್ ಇರ್ತಾರೆ ನಂತರ ಗರ್ಲ್ಸ್. ಸೊ ನಿಮಗೆಲ್ಲರಿಗೂ ಈ ಥಾಟ್ನ ನಾನು ಕನ್ವೆ ಮಾಡಬೇಕಂತ ಅನಿಸ್ತು, ಹಾಗಾಗಿ ಈ ವಿಡಿಯೋ ನಿಮಗಾಗಿ. ಆ್ಯಂಡ್ ನೋ ದಟ್ ಅನ್ಸಿಕಾ ಆಲ್ವೇಸ್ ಲವ್ಸ್ ಯು ಸೋ ಮಚ್. Bye girls, love you. And
ಇದೇ ಥರ ಕಂಟೆಂಟ್ಸ್ಗೆ ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಆ್ಯಂಡ್ ಶೇರ್ ದಿಸ್ ವಿಡಿಯೋ ಆ್ಯಸ್ ಮಚ್ ಆಸ್ ಪಾಸಿಬಲ್ ಆ್ಯಂಡ್ ಡೋಂಟ್ ಫರ್ಗೆಟ್ ಟು ಲೈಕ್. ಥ್ಯಾಂಕ್ ಯು. ನಮಸ್ಕಾರ.